ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಪೋಕ್ಸೋ ಪ್ರಕರಣದ ಸಂತ್ರಸ್ತೆಯರು ಹಾಗೂ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದರಿಂದ ಪ್ರಮುಖ ಆರೋಪಿಯಾದಂಥ ಮುರುಘಾ ಮಠದ ಶಿವಮೂರ್ತಿ ಶರಣರು ಸೋಮವಾರ ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆ ಆದರು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಇಬ್ಬರು ಸಂತ್ರಸ್ತೆಯರು ಸೇರಿದಂತೆ ಒಟ್ಟು 13 ಸಾಕ್ಷಿಗಳ ವಿಚಾರಣೆ ಕೂಡ ಕೊನೆಗೊಂಡಿದೆ. ಹೀಗಾಗಿ ಶರಣರ ಜಾಮೀನಿಗೆ ಸುಪ್ರೀಂ ಕೋರ್ಟ್ ನೀಡಿದ್ದಂಥ ತಡೆ ತೆರವುಗೊಂಡಿದೆ ಎಂದು 2ನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಚನ್ನಬಸಪ್ಪ ಹಡಪದ ಆದೇಶವನ್ನು ಮಾಡಿದ್ದಾರೆ. ಸೋಮವಾರ ಸಂಜೆ ಅಗತ್ಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ಶಿವಮೂರ್ತಿ ಶರಣರು ಕಾರಾಗೃಹದಿಂದ ಬಿಡುಗಡೆ ಆಗಿದ್ದಾರೆ. ಪ್ರಕರಣದ ಸಂಬಂಧವಾಗಿ 2023 ನವೆಂಬರ್ 8ರಂದು ಹೈಕೋರ್ಟು ಶರಣರಿಗೆ ಷರತ್ತುಬದ್ಧ ಜಾಮೀನನ್ನು ಕೂಡ ನೀಡಿತ್ತು. ನಂತರ ಪೋಕ್ಸೋದ 2ನೇ ಪ್ರಕರಣದ ಸಂಬಂಧ ಅವರು ಮತ್ತೆ ಬಂಧನಕ್ಕೆ ಒಳಗಾಗಿದ್ದರು. ಜಾಮೀನು ಪರಿಗಣಿಸಿದ್ದ ಹೈಕೋರ್ಟ್ ನವೆಂಬರ್ 20ರಂದು ಅವರ ಬಿಡುಗಡೆಗೆ ಆದೇಶವನ್ನು ಕೂಡ ಮಾಡಿತ್ತು. ಕೋರ್ಟ್ ಜಾಮೀನಿನ ವಿರುದ್ಧ ಸಂತ್ರಸ್ತೆಯರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದರು. ಸಂತ್ರಸ್ತೆಯರು ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯನ್ನು ಗಂಭೀರವಾಗಿ ಪರಿಗಣಿಸಿದಂಥ ಸುಪ್ರೀಂ ಕೋರ್ಟ್ ಜಾಮೀನಿಗೆ ತಡೆಯನ್ನು ನೀಡಿತ್ತು. ವಾರದೊಳಗೆ ನ್ಯಾಯಾಲಯದ ಎದುರು ಶರಣಾಗುವಂತೆ ಸ್ವಾಮೀಜಿಗೆ ಸೂಚನೆಯನ್ನು ನೀಡಿತ್ತು. ಅದರಂತೆ ಮೇ 27ರಂದು ಅವರು ಮತ್ತೆ ಶರಣಾಗಿದ್ದರು. ಸಂತ್ರಸ್ತೆಯರು ಹಾಗೂ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೆ ಆರೋಪಿ ನ್ಯಾಯಾಂಗ ಬಂಧನದಲ್ಲಿರಬೇಕು. ಜೊತೆಗೆ ವಿಚಾರಣೆಯನ್ನು 4 ತಿಂಗಳೊಳಗೆ ಪೂರ್ಣಗೊಳಿಸಬೇಕು. ಅಷ್ಟರಲ್ಲಿ ಸಾಧ್ಯವಾಗದಿದ್ದರೆ 2 ತಿಂಗಳು ಹೆಚ್ಚುವರಾಗಿ ತೆಗೆದುಕೊಳ್ಳಬಹುದು ಎಂದು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿತ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ 130 ದಿನದೊಳಗೆ ಸಂತ್ರಸ್ತೆಯರು ಹಾಗೂ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳಿಸಲಾಗಿತ್ತು. ಜಾಮೀನಿಗಿದ್ದ ತಡೆ ತಾನಾಗಿಯೇ ತೆರವುಗೊಂಡಿದೆ. ಹೀಗಾಗಿ ಹೈಕೋರ್ಟ್ ಜಾಮೀನು ಮುಂದುವರಿಯಲಿದೆ. ಇದನ್ನು ಪರಿಗಣಿಸಿ ಸ್ವಾಮೀಜಿ ಬಿಡುಗಡೆಗೆ 2ನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ. ಮಿಕ್ಕ ಸಾಕ್ಷಿಗಳ ವಿಚಾರಣೆ ಮುಂದುವರಿಯಲಿದೆ ಎಂದು ಶರಣರ ಪರ ವಕೀಲರಾಗಿರುವಂಥ ವಿಶ್ವನಾಥಯ್ಯ ಅವರು ತಿಳಿಸಿದ್ದಾರೆ. ಇನ್ನು ಸ್ವಾಮೀಜಿ ಬಿಡುಗಡೆ ಆಗ್ತಾ ಇದ್ದಂತೆ ಕಾಲಿಗೆರಗಿದ ಭಕ್ತರು ಶಿವಮೂರ್ತಿ ಶರಣರು ಜೈಲಿನಿಂದ ನಗುನಗುತ್ತಲೇ ಹೊರಗೆ ಬಂದರು. ಅವರನ್ನು ಕಂಡೊಡನೆ ಮುರುಘಾ ಮಠದ ಕಿರಿಯ ಸ್ವಾಮೀಜಿಗಳು ಭಕ್ತರ ಕಾಲಿಗೆ ಎರಗಿ ನಮಸ್ಕಾರ ಮಾಡಿದರು. ದಾವಣಗೆರೆ ಮತ್ತು ಚಿತ್ರದುರ್ಗದ ಭಕ್ತರು ಸ್ವಾಮೀಜಿಗೆ ಹಾರವನ್ನು ಹಾಕಿ ಸ್ವಾಗತ ಮಾಡಿದರು. ಕೆಲವು ಭಕ್ತರು ಸ್ವಾಮೀಜಿ ಪರ ಜೈಕಾರ ಹಾಕಲು ಮುಂದಾದರು. ಆದರೆ ಪೊಲೀಸರು ಅವರನ್ನು ತಡೆದರು. ಹೈಕೋರ್ಟ್ ಆದೇಶದಂತೆ ಶರಣರಿಗೆ ಚಿತ್ರದುರ್ಗ ಜಿಲ್ಲೆ ಪ್ರವೇಶಕ್ಕೆ ಅವಕಾಶ ಇಲ್ಲ. ಅಂತೆಯೇ ಅವರು ದಾವಣಗೆರೆ ಶಿವಯೋಗಿ ಆಶ್ರಮದತ್ತ ತೆರಳಿದರು. ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಶ್ರೀ ಶರಣ ಉತ್ತರಾಧಿಕಾರಿ ಬಸವಾದಿತ್ಯ ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರು ಇದ್ದರು. ಇನ್ನು ಶಿವಮೂರ್ತಿ ಶರಣರಿಗೆ ಉತ್ಸವದ ವೇಳೆಯಲ್ಲೇ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಶಿವಮೂರ್ತಿ ಶರಣರ ಬಂಧನದ ನಂತರ ನಗರದ ಮುರುಘಾ ಮಠದ ಆವರಣದಲ್ಲಿ ಎಲ್ಲ ಚಟುವಟಿಕೆ ಸ್ಥಗಿತಗೊಂಡಿದ್ವು. ಮಠದ ಆಡಳಿತಾಧಿಕಾರಿಗಳು, ಆಡಳಿತ ಮಂಡಳಿ ಸದಸ್ಯರು, ಭಕ್ತರು ಈಗ ನವರಾತ್ರಿ ಅಂಗವಾಗಿ ಶರಣ ಸಂಸ್ಕೃತಿ ಉತ್ಸವ ಹಾಗೆ ಜಯದೇವ ಸ್ವಾಮೀಜಿಯವರ 150ನೇ ಜಯಂತ್ಯುತ್ಸವ ಆಯೋಜನೆ ಮಾಡಿದ್ದಾರೆ. ಮಠದ ಆವರಣದಲ್ಲಿ ಸಂಭ್ರಮ ಮರುಕಳಿಸಿದೆ. ವೈಭವಯುತವಾಗಿ ಆಧ್ಯಾತ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಾ ಇದೆ. ಇದೇ ವೇಳೆ ಶಿವಮೂರ್ತಿ ಶರಣರು ಬಿಡುಗಡೆಯಾದಂಥ ಸುದ್ದಿ ಮಠದ ಅಂಗಳದಲ್ಲಿ ಚರ್ಚೆಗೆ ಕಾರಣ ಆಯಿತು. ಬಿಡುಗಡೆ ನಂತರ ಶರಣರು ಮುರುಘಾ ಮಠದ ಪಕ್ಕದ ರಸ್ತೆಯಲ್ಲೇ ದಾವಣಗೆರೆಯತ್ತ ಪ್ರಯಾಣವನ್ನು ಮಾಡಿದರು. ಅವರನ್ನು ನೋಡಲು ಅಪಾರ ಭಕ್ತರು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದರು. ಮಠದ ಬಳಿ ಬರ್ತಲೇ ಶರಣರು ಭಕ್ತರತ್ತ ಕೈ ಬೀಸಿ ಮುಂದೆ ಸಾಗಿದರು. ಇನ್ನು ಜೈಲಿನಲ್ಲಿದ್ದಾಗಲೇ ಜ್ಞಾನ ಸಂಪಾದನೆಗೆ ಒತ್ತು ನೀಡಿದ್ದೆ. ಈ ಬಾರಿ ಜೈಲಿನಲ್ಲಿ 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ್ದೇನೆ. 4-5 ಪುಸ್ತಕಗಳನ್ನೂ ಬರೆದಿದ್ದು ಎಲ್ಲವನ್ನು ಒಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಮುರುಘಾ ಶಿವಮೂರ್ತಿ ಸ್ವಾಮೀಜಿ ತಿಳಿಸಿದ್ದಾರೆ. ಚಿತ್ರದುರ್ಗದ ಕಾರಾಗೃಹದಿಂದ ನಗರದ ಶಿವಯೋಗಾಶ್ರಮಕ್ಕೆ ಸೋಮವಾರ ಸಂಜೆ ಬಂದ ಸಂದರ್ಭ ಅವರು ಮಾತನಾಡಿದರು. ಶಿವಯೋಗಾಶ್ರಮದಲ್ಲೇ ವಾಸ್ತವ್ಯ ಹೂಡಲಿದ್ದು ಭಕ್ತರ ಭೇಟಿಗೆ ಅವಕಾಶವಿದೆ. ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗುತ್ತದೆ. ಸ್ವಾಮೀಜಿಗಳು ಸಂತರಿಗೆ ಸಹನೆ ಇರಬೇಕು.
ಅಖಂಡವಾದ ಸಹನೆ ಇದ್ದರೆ ಏನನ್ನು ಬೇಕಾದರೂ ಜಯಿಸಬಹುದು ಅಂತ ಹೇಳಿದರು. ಆಶ್ರಮಕ್ಕೆ ಬಂದ ಸ್ವಾಮೀಜಿಯನ್ನು ಭಕ್ತರು ಪುಷ್ಪವೃಷ್ಟಿ ಮೂಲಕ ಸ್ವಾಗತಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮ ಮಾಡಿದರು. ಇನ್ನು ಕಾರಾಗೃಹದಿಂದ ಹೊರಬಂದ ಸಂದರ್ಭ ಮಾತನಾಡಿದಂಥ ಶಿವಮೂರ್ತಿ ಶರಣರು, ಬಸವೇಶ ಮುರುಗೇಶನ ಆಶೀರ್ವಾದದಿಂದ ನಾನಿಂದು ಬಿಡುಗಡೆಯಾಗಿದ್ದೇನೆ. ಎಲ್ಲ ಪ್ರಕರಣಗಳ ವಿರುದ್ಧ ನಾವು ಕಾನೂನು ಹೋರಾಟ ನಡೆಸ್ತೇವೆ. ಸತ್ಯಕ್ಕೆ ಜಯ ಸಿಗುತ್ತದೆ ಎಂಬ ವಿಶ್ವಾಸ ಇದೆ. ಇದು ಮಾತನಾಡುವ ಕಾಲವಲ್ಲ, ಮೌನ ವಹಿಸುವಂಥ ಕಾಲ. ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡುತ್ತೇನೆ ಎಂದು ತಿಳಿಸಿದರು. ಧನ್ಯವಾದಗಳು.